ಏರ್ ಶೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಟ್ರಾಫಿಕ್ ಜಾಮ್ ತುಂಬ ಜೋರಾಗಿದೆ. ಪ್ರಮುಖವಾಗಿ ಹೆಬ್ಬಾಳದಿಂದ ಆಚೆ ಅಂದರೆ ಯಲಹಂಕ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಹೆಚ್ಚಳವಾಗಿದ್ದು ಸವಾರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸುಮಾರು 3-4 ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆಂದರೆ VIP ಗಳು VVIPಗಳು ಎಲ್ಲರೂ ಕೂಡ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಇವತ್ತಿನಿಂದ 3 ದಿನಗಳ ಕಾಲ ಯಲಹಂಕದಲ್ಲಿ ಏರ್ ಶೋ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಜನರು ಆ ಭಾಗದಲ್ಲಿ ಸಂಚಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡ್ತಾ ಇದ್ದಾರೆ, ಇದು ಯಲಹಂಕ ಬಳಿ ಬೆಂಗಳೂರಿನ ಹೆಬ್ಬಾಳದ ಬಳಿ ಕಂಡುಬರ್ತಾ ಇರುವಂಥ ದೃಶ್ಯ. ಭಾರಿ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು 3 ಕಿಲೋಮೀಟರ್ವರೆಗೂ ಕೂಡ ವಾಹನಗಳು ನಿಂತಿವೆ. ಹೀಗಾಗಿ ಬೆಂಗಳೂರಿಗೆ ಪ್ರವೇಶ ಮಾಡುವಂಥ ರಸ್ತೆ ಏನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಬೆಂಗಳೂರಿಂದ ಹೊರ ಹೋಗುವಂಥ ರಸ್ತೆಯಲ್ಲೂ ಕೂಡ ತಕ್ಕ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಏರ್ ಶೋ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಾಗ ಸಹಜವಾಗಿ ಕಂಡುಬರುತ್ತೆ. ಪ್ರತಿ ವರ್ಷ ಏರ್ ಶೋ ಆದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗೋದು ಸಹಜ. ಆದರೆ ವರ್ಷದಿಂದ ವರ್ಷಕ್ಕೆ ಟ್ರಾಫಿಕ್ ಜಾಮ್ನ ಪ್ರಮಾಣ ಜಾಸ್ತಿಯಾನೇ ಆಗ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಆದರೆ ಬೆಂಗಳೂರಿನಲ್ಲಿ ಏರ್ ಶೋ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಟ್ರಾಫಿಕ್ ಜಾಮ್ ನಮಗೆ ಹೆಬ್ಬಾಳದ ಸುತ್ತಮುತ್ತ ಕಂಡುಬರ್ತಾ ಇದೆ. ಹೀಗಾಗಿ ಪ್ರಮುಖವಾಗಿ ಹೆಬ್ಬಾಳ ಸೇರಿದಂತೆ ಸುತ್ತಮುತ್ತಲಿನ ಭಾಗಕ್ಕೆ ಸಂಚಾರ ಮಾಡಿದವರು ಸ್ವಲ್ಪ ಮೊದಲೇ ಪೂರ್ವ ತಯಾರಿಯನ್ನು ನಡೆಸಿ ಬಿಡೋದು ಒಳ್ಳೆಯದು. ಜೊತೆಗೆ ಆದಷ್ಟು ಬೇಗ ಬಿಟ್ಟರೆ ನಿಮಗೆ ಟ್ರಾಫಿಕ್ ಜಾಮ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ 3 ದಿನಗಳ ಕಾಲ ಇದೇ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಹೀಗಾಗಿ 3 ದಿನ ಸ್ವಲ್ಪ ಮುಂಜಾಗ್ರತವಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಮನೆ ಬಿಟ್ಟರೆ ಅಥವಾ ಕೆಲಸಕ್ಕೆ ಹೋಗೋರು ಅಥವಾ ಆ ಭಾಗದ ನಿವಾಸಿಗಳು ಓಡಾಟಕ್ಕೆ ಸ್ವಲ್ಪ ಯೋಜಿತವಾಗಿ ಸಂಚಾರ ಮಾತ್ರ ಅನುಕೂಲವಾಗುತ್ತೆ. ಇನ್ನು ಜನ ಏನು ಹೇಳ್ತಾರೆ ನೋಡೋಣ ಬನ್ನಿ. ಆಲ್ರೆಡಿ ಒಂದು 50 ಮಿನಿಟ್ಸ್ ಮೇಲೆ ಆಯಿತು. 50 ಮಿನಿಟ್ಸ್ ಮೇಲೆ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ನಾವು ಏರ್ಪೋರ್ಟ್ ಹತ್ರ ಹೋಗ್ಬೇಕು, ಅನಂತಪುರ ಹೋಗ್ಬೇಕು ನಾವು. 1.5 hours. ಹೆಬ್ಬಾಳ ಟು 12 ಕಿಲೋಮೀಟರ್ 1.5 hours. 12 ಕಿಲೋಮೀಟರ್ ಬರೋಕ್ಕೆ 1.5 hours ಆಗಿದೆ. 12 ಕಿಲೋಮೀಟರ್ಸ್ ಬರೋಕೆ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಇವಾಗ ನಾವು ದೇವನಹಳ್ಳಿ ಹೋಗ್ಬೇಕು. ಇದು ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ವೈಫಲ್ಯತೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಆಗ್ಲೇ ಒಂದು 15-20 ಮಿನಿಟ್ಸ್ ಆಯ್ತು. ಅವಾಗ್ಲಿಂದಾನು ಅರ್ಧ ಗಂಟೆ ಮೇಲೆ ಆಯ್ತು. 1.5 hour ಇಂದ ನಿಂತಿದ್ದೀನಿ. 15-20 ಮಿನಿಟ್ಸ್ ಅಲ್ಲ.